ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬ್ಯಾಂಕ್ನಲ್ಲಿ ಗನ್ ಅನ್ನು ತೋರಿಸಿದಂತಹ ಕಿಡಿಗೇಡಿಗಳು ಬ್ಯಾಂಕ್ ದರೋಡೆ ಮಾಡಿ ಎಸ್ಕೇಪ್ ಆಗಿರುವಂತಹ ಘಟನೆ ಸೂರತ್ನಲ್ಲಿ ಸಂಭವಿಸಿದೆ. ಗುಜರಾತ್ನ ಸೂರತ್ನಲ್ಲಿ SBI ಬ್ಯಾಂಕ್ ನುಗ್ಗಿದಂತಹ ದರೋಡೆಕೋರರಿಂದ ಕೃತ್ಯ ನಡೆದಿದೆ. ಗನ್ ತೋರಿಸಿ ಬ್ಯಾಂಕ್ ದರೋಡೆ ಮಾಡಿದ್ದಾರೆ ಕಿಡಿಗೇಡಿಗಳು. 5 ರಿಂದ 6 ದುಷ್ಕರ್ಮಿಗಳು ಗನ್ ಹಿಡಿದು ಬ್ಯಾಂಕ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಗನ್ ತೋರಿಸಿದ್ದಾರೆ. ಬ್ಯಾಂಕ್ ಸಿಬ್ಬಂದಿ ಹಾಗೂ ಗ್ರಾಹಕರಿಗೆ ಬೆದರಿಸುವ ಕೆಲಸವನ್ನ ಮಾಡಲಾಗಿದೆ. ಬ್ಯಾಂಕ್ನಲ್ಲಿದ್ದ ಸುಮಾರು 50 ರಿಂದ 52 ಲಕ್ಷ ನಗದನ್ನ ಕದ್ದು ಪರಾರಿಯಾಗಿದ್ದಾರೆ. ಯಾವುದೇ ಪ್ರಾಣಾಪಾಯವಾಗಿಲ್ಲ ಅಂತ ಸೂರತ್ ಪೊಲೀಸರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸದ್ಯ ದುಷ್ಕರ್ಮಿಗಳ ಪತ್ತೆಗಾಗಿ ಸೂರತ್ ಪೊಲೀಸರು ತನಿಖಾ ತಂಡವನ್ನ ರಚನೆ ಮಾಡಿದ್ದಾರೆ. ನೋಡಿ ಹೇಗೆ CCTVಯಲ್ಲಿ ಅವರ ಓಡಾಟ ಇದೆ ಅನ್ನೋದನ್ನ ಗಮನಿಸಬಹುದಾಗಿದೆ. 5 ರಿಂದ 6 ಮಂದಿ ಬಂದಿದ್ದಾರೆ. ಸಹಜವಾಗಿ ಕೆಲಸ ಮಾಡ್ಕೊಂಡಿದ್ದವರಿಗೆ ಸಡನ್ ಆಗಿ ಗನ್ ಹಿಡ್ಕೊಂಡು ಬಂದವ್ರು ನೋಡಿ ಗಾಬರಿ ಆಗಿದೆ. ನಿನ್ನೆ ಮಧ್ಯಾಹ್ನ ಸಂಭವಿಸಿರುವಂತಹ ಘಟನೆ ಇದು. ಬ್ಯಾಂಕ್ಗೆ ನುಗ್ಗಿರ್ತಕ್ಕಂತಹ 5 ರಿಂದ 6 ಮಂದಿ ದರೋಡೆಕೋರರು ತಮ್ಮ ಮುಖವನ್ನ ಮರೆಮಾಚುವ ಕೆಲಸವನ್ನ ಮಾಡಿಲ್ಲ. ಏಕಾಏಕಿ ನುಗ್ತಾರೆ. ಅವ್ರಿಗೆ ಎಲ್ಲ ಹೋಗ್ಬೇಕು, ಯಾರನ್ನ ಕಂಟ್ರೋಲ್ ಮಾಡಬೇಕು ಅನ್ನೋದು ಕೂಡ ಆ ಕ್ಷಣಕ್ಕೆ ಕಾಣಲ್ಲ. ಹಾಗೆ ದಿಕ್ಕಾಪಾಲಾಗಿ ಅವ್ರುಗಳೇ ಓಡಾಡೋದನ್ನು ಕೂಡ ಗಮನಿಸಬಹುದು. ನಂತರ ಗ್ರಾಹಕರನ್ನ ಸಿಬ್ಬಂದಿಗಳನ್ನೆಲ್ಲ ಒಂದ್ ಕಡೆ ಹೋಗುವಂತೆ ಸೂಚನೆ ಕೊಡ್ತಾರೆ. ಇಲ್ಲಾಂದ್ರೆ ಶೂಟ್ ಮಾಡ್ತೀನಿ ಅಂತ ಹೆದರಿಸಿ ಕೊನೆಗೆ ಅಲ್ಲಿದ್ದಂತಹ ದುಡ್ಡನ್ನ ಎತ್ಕೊಂಡು ಎಸ್ಕೇಪ್ ಆಗಿದ್ದಾರೆ. ಘಟನೆಯಲ್ಲಿ ಯಾರ ಮೇಲೂ ಫೈರಿಂಗ್ ಆಗಿಲ್ಲ ಅನ್ನೋದರ ಕುರಿತಾಗಿ ಸೂರತ್ನ ಪೊಲೀಸರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಸದ್ಯ SBI ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳ ಚಹರೆ ಪತ್ತೆಯಾಗಿರೋದ್ರಿಂದ CCTVಯಲ್ಲಿ ಸ್ಪಷ್ಟವಾಗಿ ಅವರ ಮುಖ ಕಾಣಿಸ್ತಾ ಇರೋದ್ರಿಂದಾಗಿ ಅವರ ಹುಡುಕಾಟವನ್ನ ಸದ್ಯದಲ್ಲೇ ಮಾಡ್ತೀವಿ, ಅವರನ್ನ ಸೆರೆ ಹಿಡಿತೀವಿ ಅಂತ ಪೊಲೀಸರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಸಿಬ್ಬಂದಿಗಳು ಕೆಲ ಕಾಲ ಆತಂಕಕ್ಕೆ ಒಳಗಾದ್ರು. ಬಹಳಷ್ಟು ಸಂಖ್ಯೆಯಲ್ಲೇ ಜನ ಆ ಸಂದರ್ಭದಲ್ಲಿರೋದನ್ನು ಕೂಡ ನೀವು ಗಮನಿಸಬಹುದಾಗಿದೆ. ಮಧ್ಯಾಹ್ನದ ಹೊತ್ತಿನಲ್ಲಿ ಸಾಮಾನ್ಯವಾಗಿ ಬ್ಯಾಂಕ್ಗಳಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಇರಲ್ಲ. ಆ ಒಂದು ಸಂದರ್ಭವನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋಣ ಅಂತ ಕಿಡಿಗೇಡಿಗಳು ಬಂದಿರೋ ಹಾಗೆ ಕಾಣಿಸ್ತಾ ಇದೆ. ಇದಕ್ಕೂ ಮುಂಚೆ ಏನಾದ್ರೂ ಇವರು ಬ್ಯಾಂಕ್ಗೆ ಬಂದು ರೆಕ್ಕಿ ನಡೆಸಿದ್ರ, ಯಾರಿರ್ತಾರೆ, ಎಷ್ಟೊತ್ತಲ್ಲಿ ಎಷ್ಟು ಜನ ಇರ್ತಾರೆ, ಎಲ್ಲಿ ಹಣವನ್ನ ಸಂಗ್ರಹ ಮಾಡಿ ಇಡ್ಲಾಗತ್ತೆ ಇತ್ಯಾದಿ ವಿವರಗಳನ್ನೆಲ್ಲ ಪಡ್ಕೊಂಡಿರ್ತಾರೆ. ಸೊ ಅದರ ಬಗ್ಗೆಯೂ ಕೂಡ ಈಗ ಹಿಂದಿನ ದಿನಗಳ ಫುಟೇಜ್ಗಳನ್ನು ಕೂಡ ಕಲೆ ಹಾಕಿದ್ದಾರೆ ಪೊಲೀಸರು.